ಭಗವದ್ಗೀತೆ 7.1. ಈ ಶ್ಲೋಕವು ಜ್ಞಾನ ವಿಜ್ಞಾನ ಯೋಗದ ಸಾರಾಂಶವನ್ನು ಮತ್ತು ಮುಂದಿನ ಅಧ್ಯಾಯದ ಮುಖ್ಯ ವಿಷಯವನ್ನು ಪರಿಚಯಿಸುತ್ತದೆ. ಪರಮಾತ್ಮನು ಹೇಳಿದನು, ಓ ಪಾರ್ಥನೆ, ನೀನು ನನ್ನಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸಿ ಮಯ್ಯಾಸಕ್ತ ಮನಃ ನನ್ನನ್ನೇ ಆಶ್ರಯಿಸಿ ಮದಾಶ್ರಯ ಯೋಗವನ್ನು ಅಭ್ಯಾಸ ಮಾಡು. ಹೀಗೆ ಮಾಡಿದರೆ ನೀನು ನನ್ನನ್ನು ಪೂರ್ಣವಾಗಿ ಯಾವುದೇ ಸಂದೇಹವಿಲ್ಲದೆ ಅಸಂಶಯಂ ಸಮಗ್ರಂ ಹೇಗೆ ತಿಳಿದುಕೊಳ್ಳುವೆ ಎಂಬುದನ್ನು ಈಗ ಕೇಳು. ವಿವರಣೆ. ಈ ಶ್ಲೋಕವು ಭಗವಂತನಾದ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುವ ಒಂದು ಮಹತ್ವದ ಭರವಸೆಯಾಗಿದೆ. ಇದು ಜ್ಞಾನ, ಸೈದ್ಧಾಂತಿಕ ಅರಿವು ಮತ್ತು ವಿಜ್ಞಾನ, ಪ್ರಾಯೋಗಿಕ ಅನುಭವ ಎರಡನ್ನೂ ಪಡೆಯುವ ಮಾರ್ಗವನ್ನು ಸೂಚಿಸುತ್ತದೆ. ಒಂದು, ಮಯ್ಯಾಸಕ್ತ ಮನಃ ನನ್ನಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ಲಗತ್ತಿಸುವುದು. ಇದರರ್ಥ ಕೇವಲ ಕರ್ಮ ಅಥವಾ ಧ್ಯಾನವಲ್ಲ, ಆದರೆ ಎಲ್ಲ ಕೆಲಸಗಳಲ್ಲೂ ಮನಸ್ಸನ್ನು ಕೃಷ್ಣನೊಂದಿಗೆ ಸಂಪರ್ಕದಲ್ಲಿಡುವುದು. ಇದು ಭಕ್ತಿಯ ಮೊದಲ ಹೆಜ್ಜೆ. 2, ಮದಾಶ್ರಯ ನನ್ನನ್ನೇ ಆಶ್ರಯಿಸುವುದು, ಶರಣಾಗುವುದು. ಎಲ್ಲ ಪ್ರಯತ್ನಗಳ ಫಲವನ್ನು ಮತ್ತು ಜವಾಬ್ದಾರಿಯನ್ನು ಭಗವಂತನಿಗೆ ಅರ್ಪಿಸುವುದು. ತನ್ನ ಸ್ವಂತ ಶಕ್ತಿಗಿಂತ ಪರಮಾತ್ಮನ ಶಕ್ತಿಯನ್ನು ನಂಬುವುದು. 3, ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ. ಸಂದೇಹವಿಲ್ಲದೆ ನನ್ನನ್ನು ಸಂಪೂರ್ಣವಾಗಿ ತಿಳಿಯುವ ಮಾರ್ಗ. ಈ ರೀತಿಯ ಸಂಪೂರ್ಣ ಶರಣಾಗತಿ ಮತ್ತು ಪ್ರೇಮದ ಯೋಗದಿಂದ ಮಾತ್ರ ಒಬ್ಬ ವ್ಯಕ್ತಿಯು ಕೃಷ್ಣನನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಆದರೆ ಸಂಪೂರ್ಣ ಪರಬ್ರಹ್ಮನಾಗಿ ಸೃಷ್ಟಿಯ ಮೂಲವಾಗಿ ತಿಳಿದುಕೊಳ್ಳಲು ಸಾಧ್ಯ. ಸಂಕ್ಷಿಪ್ತವಾಗಿ, ಈ ಶ್ಲೋಕವು ಪರಮಾತ್ಮನಲ್ಲಿ ಸಂಪೂರ್ಣ ಪ್ರೀತಿ ಮತ್ತು ವಿಶ್ವಾಸವನ್ನಿಟ್ಟು ಯೋಗವನ್ನು ಅಭ್ಯಾಸ ಮಾಡಿದರೆ ಪರಮಾತ್ಮನನ್ನು ಪೂರ್ಣವಾಗಿ ಅರಿಯುವುದು ಖಚಿತ ಎಂಬ ಸಂದೇಶವನ್ನು ನೀಡುತ್ತದೆ. ಭಗವದ್ಗೀತೆಯ 7ನೇ ಅಧ್ಯಾಯವಾದ ಜ್ಞಾನ ವಿಜ್ಞಾನ ಯೋಗದ 2ನೇ ಶ್ಲೋಕ. ಜ್ಞಾನಂ ತೇಲ್ಹಂ ಸವಿಜ್ಞಾನಮಿದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನನ್ಯ ಜ್ಞಾತವ್ಯಮವಶಿಷ್ಯತೆ. 2. ಸರಳ ಅರ್ಥ ಕನ್ನಡದಲ್ಲಿ. ನಾನು ನಿನಗೆ ಸವಿವರವಾದ ಜ್ಞಾನ ಮತ್ತು ವಿಜ್ಞಾನವನ್ನು ಸಂಪೂರ್ಣವಾಗಿ ಹೇಳುತ್ತೇನೆ. ಇದನ್ನು ಅರಿತುಕೊಂಡ ನಂತರ ಈ ಲೋಕದಲ್ಲಿ ಬೇರೆ ಏನನ್ನೂ ತಿಳಿಯಬೇಕಾದದ್ದು ಉಳಿಯುವುದಿಲ್ಲ. ವಿವರಣೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಒಂದು ಭವ್ಯವಾದ ಪ್ರತಿಜ್ಞೆಯನ್ನು ನೀಡುತ್ತಿದ್ದಾನೆ. ಈ ಶ್ಲೋಕದ ಮುಖ್ಯ ಅಂಶಗಳು ಇಲ್ಲಿವೆ. 1. ಜ್ಞಾನಂ ಸವಿಜ್ಞಾನಂ, ಜ್ಞಾನ ಮತ್ತು ವಿಜ್ಞಾನ. ಜ್ಞಾನ ಎಂದರೆ ಸೈದ್ಧಾಂತಿಕ ಅರಿವು. ಇಲ್ಲಿ ಪರಮಾತ್ಮನ ಸ್ವರೂಪ, ಮೂಲತತ್ವಗಳು ಮತ್ತು ಪ್ರಕೃತಿಯ ಬಗ್ಗೆ ತಿಳಿಯುವುದು. ವಿಜ್ಞಾನ ಎಂದರೆ ಪ್ರಾಯೋಗಿಕ ಅರಿವು, ಅಂದರೆ ಸೈದ್ಧಾಂತಿಕವಾಗಿ ತಿಳಿದ ಆ ಜ್ಞಾನವನ್ನು ಜೀವನದಲ್ಲಿ ಅನುಭವಿಸಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು. ಕೃಷ್ಣನು ತನ್ನ ಶಕ್ತಿಯಿಂದ ಈ ಜಗತ್ತು ಹೇಗೆ ಸೃಷ್ಟಿಯಾಗಿದೆ ಎಂಬುದನ್ನು ಪ್ರಾಯೋಗಿಕವಾಗಿ ವಿವರಿಸುವುದು ಇಲ್ಲಿ ವಿಜ್ಞಾನ. ಕೃಷ್ಣನು ಈ 2 ಅಂಶಗಳನ್ನು ಸಂಪೂರ್ಣವಾಗಿ ವಿವರಿಸುವುದಾಗಿ ಹೇಳುತ್ತಾನೆ. 2. ಅಶೇಷತಃ ಸಂಪೂರ್ಣವಾಗಿ. ಕೃಷ್ಣನು ತಾನು ಏನನ್ನು ಹೇಳಿಕೊಡುತ್ತೇನೋ ಅದು ಅಪೂರ್ಣವಾಗಿರುವುದಿಲ್ಲ, ಬದಲಿಗೆ ಸಮಗ್ರವಾಗಿ ಮತ್ತು ಅಂತಿಮ ಸತ್ಯವನ್ನು ಒಳಗೊಂಡಿರುತ್ತದೆ ಎಂದು ದೃಢೀಕರಿಸುತ್ತಾನೆ. 3. ನೇಹ ಭೂಯೋ ಇಲನ್ಯ ಜ್ಞಾತವ್ಯಮವಶಿಷ್ಯತೆ. ತಿಳಿಯಬೇಕಾದದ್ದು ಬೇರೇನೂ ಉಳಿಯುವುದಿಲ್ಲ. ಇದು ಈ ಜ್ಞಾನದ ಪರಮೋಚ್ಚ ಮಹತ್ವವನ್ನು ಸೂಚಿಸುತ್ತದೆ. ಒಮ್ಮೆ ಒಬ್ಬ ವ್ಯಕ್ತಿ ಕೃಷ್ಣನ ಬಗ್ಗೆ ಈ ಸಮಗ್ರ ಜ್ಞಾನ ಮತ್ತು ವಿಜ್ಞಾನವನ್ನು ಅರಿತುಕೊಂಡರೆ ಅವನಿಗೆ ವೇದ, ಉಪನಿಷತ್ತು ಅಥವಾ ಬೇರೆ ಯಾವುದೇ ಆಧ್ಯಾತ್ಮಿಕ ವಿಷಯದಲ್ಲಿ ಹೆಚ್ಚಿನದನ್ನು ಹುಡುಕುವ ಅಗತ್ಯವಿರುವುದಿಲ್ಲ, ಏಕೆಂದರೆ ಎಲ್ಲದರ ಮೂಲಭೂತ ಸತ್ಯವನ್ನು ಅರಿತಂತಾಗುತ್ತದೆ. ಸಾರಾಂಶವಾಗಿ, ಈ ಶ್ಲೋಕವು ಜ್ಞಾನ ವಿಜ್ಞಾನ ಯೋಗವು ಅಂತಿಮ ಸತ್ಯವನ್ನು ನೀಡುವ ಅತ್ಯಂತ ಗುಪ್ತವಾದ ಮತ್ತು ಸಂಪೂರ್ಣವಾದ ಮಾರ್ಗವಾಗಿದೆ ಎಂಬುದನ್ನು ಸ್ಥಾಪಿಸುತ್ತದೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. 3. ಸರಳ ಅರ್ಥ. ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬರು ಮಾತ್ರ ಆಧ್ಯಾತ್ಮಿಕ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾರೆ. ಹೀಗೆ ಪ್ರಯತ್ನಿಸುವ ಸಿದ್ಧರಾದವರಲ್ಲಿಯೂ ಯಾರೋ ಒಬ್ಬರು ಮಾತ್ರ ನನ್ನನ್ನು ಸತ್ಯದ ಸ್ವರೂಪದಲ್ಲಿ ತತ್ವತಃ ತಿಳಿಯುತ್ತಾರೆ. ವಿವರಣೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಆಧ್ಯಾತ್ಮಿಕ ಮಾರ್ಗ ಮತ್ತು ಪರಮಾತ್ಮ ಜ್ಞಾನವನ್ನು ಪಡೆಯುವ ಕಠಿಣತೆಯನ್ನು ಎತ್ತಿ ತೋರಿಸುತ್ತಾನೆ. 1. ಪ್ರಯತ್ನಿಸುವವರ ಕೊರತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ. ಸಾಮಾನ್ಯ ಮನುಷ್ಯರು ತಮ್ಮ ಜೀವನವನ್ನು ಹೆಚ್ಚಾಗಿ ಲೌಕಿಕ ಆಸೆಗಳು, ಸಂಪತ್ತು, ಅಧಿಕಾರ ಅಥವಾ ಕೇವಲ ದೈಹಿಕ ಸುಖಗಳ ಬೆನ್ನತ್ತಿ ಕಳೆಯುತ್ತಾರೆ. ಸಾವಿರಾರು ಜನರ ಗುಂಪಿನಲ್ಲಿ ಮೋಕ್ಷ, ಆತ್ಮ ಸಾಕ್ಷಾತ್ಕಾರ ಅಥವಾ ಸಿದ್ಧಿಯಂತಹ ಪರಮೋಚ್ಚ ಆಧ್ಯಾತ್ಮಿಕ ಗುರಿಯನ್ನು ಸಾಧಿಸಲು ನಿಜವಾಗಿಯೂ ಪ್ರಾಮಾಣಿಕವಾಗಿ ಪ್ರಯತ್ನಿಸುವವರು ಬಹಳ ವಿರಳವಾಗಿರುತ್ತಾರೆ ಎಂದು ಕೃಷ್ಣ ಹೇಳುತ್ತಾನೆ. 2. ಜ್ಞಾನಿಗಳ ನಡುವೆಯೂ ವಿರಳ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ.
ಯಾರೋ ಒಬ್ಬರು ಸಿದ್ಧಿಗಾಗಿ ಪ್ರಯತ್ನಿಸಿ ಯೋಗ, ತಪಸ್ಸು ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಪರಿಪೂರ್ಣತೆಯನ್ನು ಸಿದ್ಧಿ ಸಾಧಿಸಿರಬಹುದು. ಅಂದರೆ ಅವರು ಅಷ್ಟಸಿದ್ಧಿಗಳನ್ನು ಅಥವಾ ನಿರ್ಗುಣ ಬ್ರಹ್ಮದ ಅರಿವನ್ನು ಪಡೆದಿರಬಹುದು. ಆದರೆ ಅಂತಹ ಸಿದ್ಧರಾದವರಲ್ಲಿಯೂ ಕೃಷ್ಣನ ನಿಜವಾದ ಸ್ವರೂಪವನ್ನು ತತ್ವತಃ ಅಂದರೆ ಸಗುಣ ಮತ್ತು ನಿರ್ಗುಣ ಎರಡು ರೂಪಗಳನ್ನು ಮೀರಿದ ಪರಮಪುರುಷನಾಗಿರುವ ತನ್ನ ಸತ್ಯವನ್ನು ತಿಳಿದಿರುವವರು ಇನ್ನಷ್ಟು ವಿರಳವಾಗಿರುತ್ತಾರೆ. ಸಾರಾಂಶವಾಗಿ ಈ ಶ್ಲೋಕವು ಪರಮಜ್ಞಾನವು ಅತ್ಯಂತ ಅಪರೂಪದ ಸಂಪತ್ತು ಎಂಬುದನ್ನು ಒತ್ತಿ ಹೇಳುತ್ತದೆ. ಲೌಕಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನಕ್ಕೆ ತಿರುಗುವುದು ಮೊದಲ ಹಂತವಾದರೆ, ಕೃಷ್ಣನಂತಹ ಪರಮಾತ್ಮನ ಸಂಪೂರ್ಣ ಸತ್ಯವನ್ನು ಅರಿತುಕೊಳ್ಳುವುದು ಅದರ ಅತ್ಯುನ್ನತ ಮತ್ತು ಅತಿ ವಿರಳವಾದ ಗುರಿಯಾಗಿದೆ. ಭಗವದ್ಗೀತೆಯ ಪ್ರತಿ ಶ್ಲೋಕದ ವಿವರಣೆಗಾಗಿ ದಯವಿಟ್ಟು ಈ ಚಾನೆಲ್ಗೆ ಚಂದಾದಾರರಾಗಿ. ಭಗವದ್ಗೀತೆಯ ಪ್ರತಿ ಶ್ಲೋಕದ ವಿವರಣೆಗಾಗಿ ದಯವಿಟ್ಟು ಈ ಚಾನೆಲ್ಗೆ ಚಂದಾದಾರರಾಗಿ.